ಪಕ್ಷದಲ್ಲಿ ಅಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅಂದರೆ ವಿರುದ್ಧ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಪಕ್ಷದಲ್ಲಿ ಆಗ್ತಾ ಚರ್ಚೆ ನಿಮ್ಗೆ ಏನು ಅನಿಸುತ್ತೆ ಸರ್? ಏನು ನೋಡ್ಬೇಕು, ನಮಗೇನು ಕೊಡ್ತಾರೆ ಕಾಂಗ್ರೆಸ್, ನಮಗೇನು ಕೊಡ್ತೀರಿ. ಓಕೆ. ಬಿ ಜೆ ಪಿದೇ ಗುರ್ತಿಲ್ಲ, ಕಾಂಗ್ರೆಸ್ದೇನು ಗುರ್ತಿರ್ತತೆ. ನಿನ್ನೆ ವಿಜೇಂದ್ರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಈ ರೀತಿ ವಿಜೇಂದ್ರ ಇದು ಯಡಿಯೂರಪ್ಪ ವಿರುದ್ಧ ಎಲ್ಲ ಮಾತಾಡಿದ್ರೆ ರಾಜ್ಯಾದ್ಯಂತ ಹೊರಡಕ್ಕೆ ಕಷ್ಟ ಆಗುತ್ತೆ, ಅವ್ರು ಬೆಂಬಲಿಗರಿದ್ದಾರಂತೆ. ಏನು ಹೊಡಿತಾರತ್ತೇನ್ರಿ ವಿಜೇಂದ್ರ ಹೊಡೆಸ್ತಂತ್ರಿ? ಅಲ್ಲೆಲ್ಲ ಶಿಕಾರ್ಪುರ್ನಾಗ ಮಾತಾಡಲ್ರಿ, ಎಲ್ಲ ಕರ್ನಾಟಕದಾಗ ಮಾತಾಡೋಕೆ ಆಗೋದಿಲ್ಲ. ಹಾಂ, ಇದೇನು ಗುಂಡಾರಾಜ್ಯ ಇಲ್ಲ, ಬಿಹಾರ ಅಲ್ಲ. ನೋಡ್ತೀನಿ ಜನ ಕಾರ್ಯಕರ್ತರು ಹೊಡಿತಾರೆ. ಯಾಕೆ ಹೊಡಿತಾರೆ? ಪ್ರಾಮಾಣಿಕರು ಒಳ್ಳೆ ರಾಜಕಾರಣಿ ಇದ್ರು ಹೊಡಿತಾರ. ಎಲ್ಲರಿಗೂ ಹೊಡಿತಾರನ್ರಿ? ಎಲ್ಲರೂ ಕೂಡ ಏನಿದ್ರು ಹೈಕಮಾಂಡ್ ಹತ್ರ ಹೋಗಿ ಮಾತಾಡಿ ಪದೇ ಪದೇ ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ಕಾರ್ಯಕರ್ತರು ಎಲ್ಲ ರೊಚ್ಚಿಗೇಳ್ತಾರೆ ನೋಡಿ. ಏನೋ ಒಬ್ಬನೇ ಕಟ್ಟಿರಲ್ರಿ ಬಿ ಜೆ ಪಿ, ಬರೀ ಕಾಲಿಗೆ ಚಕ್ರ. ಎಲ್ಲರೂ ಚಕ್ರ ಮ್ಯಾಗೆ ಅಡ್ಡಾಡ್ಯಾರ, ದ್ವಿಚಕ್ರ ಮ್ಯಾಗೆ ಅಡ್ಡಾಡ್ಯಾರ. ಬಿ ಜೆ ಪಿ ಕಟ್ಟಿದವರು ಯತ್ನಾಳು, ಅನಂತಕುಮಾರು, ಬಸವರಾಜ ಪಾಟೀಲ್, ಶ್ರೀಡಮ್ಮು, ಭಾಳ ಮಂದಿ ಅದಾರ ಬಿ ಜೆ ಪಿ ಕಟ್ಟಿದವರು. ಅವ್ರೊಬ್ಬರೇ ಕಟ್ಟಿಲ್ಲ, ಒಬ್ಬರೇ ಕಟ್ಟಿದ್ರು ಒಂದೇ ಓಟು ಬೀಳ್ತದೆ. ಎಲ್ಲರೂ ಕಟ್ಟಿದ್ದಕ್ಕೆ 104 MLA ಬಂದವು. ಸರ್, ಈಗ ಜನವರಿ 15 ನಂತರ ಸಂಕ್ರಾಂತಿ ಬದಲಾವಣೆ, ಪಥ ಬದಲಾವಣೆ ಮತ್ತೇನೋ ಏನಾದರೂ ಬಿ ಜೆ ಪಿಲಿ ಪಥ ಬದಲಾವಣೆ ಆಗುತ್ತಾ? ಏನು ನೋಡ್ಬೇಕ್ರಪ್ಪ, ಮ್ಯಾಗಿನವ್ರು ಏನು ತಲೆಗೆ ಇಟ್ಕೊಂಡ್ರೆ ಯಾರಿಗೆ ಗೊತ್ತು. ಸರ್, ಈಗ ರಾಜ್ಯಾಧ್ಯಕ್ಷರು ಚುನಾವಣೆ ಸಂಬಂಧಪಟ್ಟಂತೆ ಈಗ ಏನು ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿ ಉಸ್ತುವಾರಿ ಹೊತ್ತರು ಬರ್ತಾ ಇದ್ದಾರೆ. ಸೊ ನೀವು ರಾಜ್ಯಾಧ್ಯಕ್ಷರ ಸ್ಥಾನ ಸಂಬಂಧಪಟ್ಟಂತೆ ನಿಮ್ಮ ಕ್ಯಾಂಪಿಂದ ಏನಾದರೂ ಕ್ಯಾಂಡಿಡೇಟ್ ಆಗ್ತೀರಾ? ನೋಡ್ರಿ, ನಾವು ಹೈಕಮಾಂಡ್ ಏನು ಹೇಳ್ತೈತೆ ಹಂಗೆ ಕೇಳ್ತೀವಿ. ಹೈಕಮಾಂಡ್ ನಿರ್ಣಯ ತೊಗೋಬೇಕು. ನಮ್ದು ಎಲ್ಲರದು ಒಂದೇ ಅಭಿಮತ ಐತಿ. ಯಾವ ರೀತಿ ರಾಜ್ಯದಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು. ಆ ಯುಗ ಆ ಕಡೆ ಏನು ಸೂರ್ಯನ ಪಥದ ಇವತ್ತು ಬದಲಾವಣೆ ಆಗೈತಿ, ಹಂಗೆ ಬದಲಾವಣೆ ಪರ್ವಕಾಲ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗುತ್ತೆ ಅಂತ ಅನ್ಸುತ್ತಾ? ಆಗಲೇಬೇಕು. ನೀವು ಹೇಳಿದ್ದು ಜನವರಿ 15 ನಂತರ ಹೊಸ ರಾಜ್ಯಾಧ್ಯಕ್ಷ ಸಂಬಂಧಪಟ್ಟಂತೆ ಒಂದಷ್ಟು ಚಾಲನೆ ಸಿಗುತ್ತೆ ಅಂತ. ಸಿಗುತ್ತಾ? ಏನು ನೋಡೋಣ್ರಿ ಏನೇನು ಮಾಡ್ತಾನೆ ಮ್ಯಾಗಿನ ಹೈಕಮಾಂಡ್ ಅದಾರ. ಈಗ ಅವ್ರು ತಮಗೆ ಎಲ್ಲೆಲ್ಲಿ ಬೇಕಲ್ಲೆಲ್ಲಿ ಅಧ್ಯಕ್ಷನ ಮಾಡ್ಕೊಳಕತ್ತಾರೆ, ಜಿಲ್ಲಾ ಅಧ್ಯಕ್ಷನದು ಎಲ್ಲ ಬಹುಮತ ಮಾಡ್ಕೋಬೇಕಂತ ಪ್ರಯತ್ನ ನಡೆಸ್ಯಾರ. ಆದರೆ ಅಂತಿಮವಾಗಿ ಆ ಪಾರ್ಟಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಸರ್, ಈಗ ಎಲ್ಲೆಲ್ಲಿ ಬೇಕಲ್ಲಿ ಜಿಲ್ಲಾಧ್ಯಕ್ಷ ನೇಮಕ ಮಾಡಿ ಅವ್ರು ಬಹುಮತ ಬಂದರೆ ಮತ್ತೆ ನಿಮ್ಮ ಇದಕ್ಕೆ ಹಿನ್ನಡೆ ಆಗುತ್ತಲ್ವ? ನೋಡೋಣಲ್ರಿ, ಅದು ಬಹುಮತ ಗುಪ್ತ ಮತದಾನ ಇರ್ತದೆ. ಓಕೆ. ಹಾಂ, ಓಪನ್ ಕೈ ಎತ್ತೋದು ಇರೋದಲ್ಲ. ಹಿಂಗೆ ನೀವು ಅಧ್ಯಕ್ಷರು ನೀವು ಕುಮಾರ್ ಬಂಗಾರಪ್ಪ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದೆ, ನಿಜನಾ? ನಾವು ಎಲ್ಲರೂ ಕೂಡ ನಿರ್ಣಯ ಮಾಡ್ತೀವಿ, ಸ್ಪರ್ಧೆ ಮಾಡಬೇಕು ಅನ್ನೋಂಥ ಅನಿವಾರ್ಯತೆ ಬಂದ್ರೆ ಮಾಡ್ತೀವಿ. ಆದರೆ ಹೈಕಮಾಂಡ್ ಅಂತಿಮ ನಿರ್ಣಯ ಹೈಕಮಾಂಡ್ ತಿಳ್ಕೋಬೇಕು. ವಿಜಯೇಂದ್ರನಿಂದ ಪಕ್ಷಕ್ಕೆ ಲಾಭ ಇದೆಯೋ ಹಾನಿ ಇದೆಯೋ ಅನ್ನೋಂಥ ತಿಳ್ಕೊಂಡು ನಿರ್ಣಯ ಮಾಡಬೇಕು ಹೈಕಮಾಂಡ್. ಹೈಕಮಾಂಡ್ ತೀರ್ಮಾನ ಮಾಡುತ್ತಾ? ಅವು ಮಾಡ್ಬೇಕು ರೀ, ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೇಳಬೇಕು. ಯುನಾನಿಮಸ್ ಆಗಬೇಕು ರಾಜ್ಯಾಧ್ಯಕ್ಷರ ಅನ್ನೋದು ಒಂದು ಕಡೆ ಹೇಳ್ತಾರೆ. ಯುನಾನಿಮಸ್ ಆಗುವಂಥ ವ್ಯಕ್ತಿ ಇದ್ದರೆ ಆಗ್ತದೆ, ಇಲ್ಲಾಂದರೆ ಚುನಾವಣೆ ಆಗುತ್ತೆ. ನೀವು ಯಾರು ಬೇಕಾದ್ರೂ ಮಾಡಿ ಇವನ್ನ ಆರಿಸಿ ತೊಗೊಂಡು ಬಂದ್ರೆ ಅದಕ್ಕೆ ಚುನಾವಣೆ ಆಗ್ತದೆ. ಪ್ರಜಾತಂತ್ರ ಐತಿ, ಆಂತರಿಕ ಪಕ್ಷ. ಬಿ ಜೆ ಪಿ ಕಾಂಗ್ರೆಸ್ನಂಗೆ ಹಿಟ್ಲರ್ ಮಾದರಿಯ ಒಂದು ಸರ್ವಾಧಿಕಾರಿ ಇಲ್ಲ ಬಿ ಜೆ ಪಿ ಒಳಗೆ. ಇಲ್ಲಿ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ಗೌರವ ಕೊಡುವಂಥ ಇದು ಇದೆ. ನಮ್ಗೆ ವಿಶ್ವಾಸ ಇದೆ. ನಮ್ಮನ್ನೆಲ್ಲ ವಿಶ್ವಾಸ ತೊಗೊಂಡೇ ಮುಂದಿನ ರಾಜ್ಯಾಧ್ಯಕ್ಷ ಆಗ್ತದೆ. ಏಕಾಏಕಿ ದಿಲ್ಲಿದಿಂದ ಘೋಷಣೆ ಆಗೋದಿಲ್ಲ. ಸರ್, ಅಂದರೆ ಅವ್ರು ಹೇಳ್ತಾರೆ, ನೀವು ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಪದೇ ಪದೇ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು ಸುಮ್ಮನೆ ಇರೋಲ್ಲ ಅಂತ ಹೇಳೋ ಮೂಲಕ ನಿಮಗೂ ನೇರವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಅಥವಾ ನಿಮಗೂ ಕೂಡ ಹೇಳಿದ ರೀತಿಯಲ್ಲಿ ಕೂಡ ಏನು ಮತ್ತೆ ಹೇಳ್ತೀರ ಮಾಧ್ಯಮದ ನನಗೆ ಹೇಳಿ ನೋಡಲಿ. ಅವ ಅಡ್ಡಾಡೋದು ಕಠಿಣ ಆಗ್ತದೆ. ಹಾಂ, ನನಗೇನಾರು ಅದನ್ನು ಅಂದರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ಹಾಂ, ನಮಗೇನು ಇಲ್ಲ ಅಂದರೆ ನಾವೇನು ಹಿಂಗೆ ಹಿಂದಿನ ಭಾಗಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ, ಜನರ ಪ್ರೀತಿಯಿಂದ ಆದವರು ಇದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಜನವರಿ ನಂತರ ನೋಡಿ ಹೊಸ ಅಧ್ಯಕ್ಷರು ಅಂತ ಹೇಳಿದ್ದೆ ನೀವು ನಮಗೆ. ನಿಜ? ಜನವರಿ ಈಗ ಚಾಲು ಆಗೈತೆ ರೀ. ಈಗ ಸೂರ್ಯ ತಂದು ಉತ್ತರ ದಿಕ್ಕಿಗೆ ಈಗ ಪ್ರಾರಂಭ ಮಾಡೋಣ. ಇನ್ನು ಎಲ್ಲ ಎರ್ಕೋತ ಹೋಗೋದು, ಲಪುಟ್ರದೆಲ್ಲ ಇಳ್ಕೋತ ಹೋಗೋದು. ಇಳಿತಾ ಲಪುಟ್ರದ್ದು ಇಳಿಯಬೇಕು, ಇಲ್ಕಾದ್ರೆ ಪಕ್ಷ ಉಳಿದಿಲ್ಲ. ಸರಿ, ಎಲ್ಲ ಇಲ್ಕಂದ್ರೆ ಡಿ ಕೆ ಶಿವಕುಮಾರ್ ಮನ್ಯಾಗ ಚಹಾ ಕೊಡ್ಕೋತ ಕುಂಟಿರ್ತಾರೆ. ಯಾರು ಅದಾರ ಡಿ ಕೆ ಶಿವಕುಮಾರ್. ಕರ್ನಾಟಕದಾಗ ಬಿ ಜೆ ಪಿ ಒಳಗೆ ಒಬ್ಬ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ನಾಗ ಒಬ್ಬ ಡಿ ಕೆ ಶಿವಕುಮಾರ್. ಯಾರದಾರ ನೀವೇ ಊಹೆ ಮಾಡ್ಕೊಂಡು ತರ್ಕಬದ್ಧವಾಗಿ ಅರ್ಧ ತಾಸದ ಒಂದು ಕಾರ್ಯಕ್ರಮ ಮಾಡಿರಿ. ಯಾರಾಗಿರ್ಬೋದು, ಯತ್ನಾಳ್ ಹೇಳಿದ ಹಾಗೆ ಡಿ ಕೆ ಶಿವಕುಮಾರು, ರಮೇಶ್ ಜಾರಕಿಹೊಳಿ ಅವ್ರನ್ನ ಅನ್ಸೋದು ಪನ್ಸೋದು ಅವೆಲ್ಲ ನಡೀದಿಲ್ಲ.
ಇಲ್ಲಿ ಯಾರು ಅಂಜುಗಿರೇಕಿಗಳೆಲ್ಲ ಅಂಜುವ ಕುಳಗಳಲ್ಲ ನಾವು. ನಾವಂತೂ ಉತ್ತರ ಕರ್ನಾಟಕದವ್ರು ಇದ್ದೀವಿ. ಇಂಥ ರಗಡ ಮಂದಿ ನೋಡಿ ಹೋಗಿ ನಾವು. ಸರ್ ನನ್ನೊಂದು ಪ್ರಶ್ನೆ, ನೀವು ಪ್ರತಿ ಸರಿ ಅಧ್ಯಕ್ಷ ಬದಲಾವಣೆ ಬಟ್ ಅಧ್ಯಕ್ಷ ಬದಲಾವಣೆ ಆಗ್ತಾನೆ ಇಲ್ಲ, ಹೈಕಮಾಂಡ್ಗೆ ಅವ್ರೋಗಿ ದೂರು ಕೊಡ್ತಾರೆ, ನೀವು ಹೋಗಿದ್ರೆ ಹೈಕಮಾಂಡ್ ಪ್ರತಿ ಸಲ ಅಧ್ಯಕ್ಷ ಬದಲಾವಣೆ ಆಗ್ತದೆ ನಾವು ಹೇಳ್ತೇವೆ, ನೀವು ಹೇಳ್ತೀರಿ. ಯತ್ನಾಳನ ಶೀಘ್ರದಲ್ಲಿ ಉಚ್ಚಾಟನೆ ಅಂತ ನೀವು ಹೇಳ್ತೀರಿ. ನೀವು ಅದ್ಯಾಕೆ ಉಚ್ಚಾಟನೆ ಆಗಲಾಗೈತದ ನೀವು ಮಾಧ್ಯಮದಾಗ ಹೇಳ್ರಿ. ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ. ಯತ್ನಾಳ್ ತಲೆದಂಡ ಖಚಿತ. ನೀವು ಮಾಧ್ಯಮದವ್ರು ನೀವ್ರು ಹೇಳ್ರಿ, ಅವ್ರು ಹೇಳ್ರಿ, ಒಟ್ಟು ಹತ್ತಿರಲ್ಲ. ಇನ್ನೂ ತನಕ ಗಟ್ಟಿಯಾಗಿ BJPಗೆ ಇದಿಲ್ಲ. ಸರ್, ಈಗ ಕೊನೆ ಪ್ರಶ್ನೆ, ಸಂಕ್ರಾಂತಿ ಬದಲಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧಪಟ್ಟಂತೆ ಎಷ್ಟು ಬೇಗ ಆಗುತ್ತೆ ಅಥವಾ ನಿಮ್ಮ ಕಡೆಯಿಂದ ಏನು ಅದರ ಪ್ರಯತ್ನ ಇರುತ್ತೆ? ನಾವೇನು ಆಂತರಿಕವಾಗಿ ಕೂತು ಏನು ನಾವು ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನು ಯಾವುದೂ ಬಹಿರಂಗ ಪಡಿಸೋದಿಲ್ಲ. ಬರಲಿ, ಅದು ಅಧ್ಯಕ್ಷ ಚುನಾವಣೆ ಯಾವಾಗ ಹೇಳ್ತೀವಿ. ಬಟ್ ಸುಲಭ ಇಲ್ಲ. ಅದು ಬರಲಿ, ಅದು ಚುನಾವಣೆ ಆಗಲಿ. ಬಟ್ ಜಿಲ್ಲಾಧ್ಯಕ್ಷರು ಅವರೇ ನೇಮಕ ಮಾಡ್ತದೆ ಅಂತ ಹೇಳ್ತಾ ಇದ್ದೀರಾ ಎಲ್ಲರೂ ಕೂಡ. ಜಿಲ್ಲಾಧ್ಯಕ್ಷರು ಮಾಡಲಿ, ಏನೇನು ಮಾಡ್ತಲ್ಲ ಮಾಡಲಿ. ಮುಂದೆ 130 ತರಬೇಕಲ್ಲ. ಈ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನೋಡೋಣ ಎರಡು ತರ್ತಾನೆ. ಅಲ್ಲಿ ನೇತೃತ್ವ ಚುನಾವಣೆ ಜಿಲ್ಲಾ ಪಂಚಾಯತಿ ನೋಡೋಣಲ್ಲ, ಈ ಮ್ಯಾಗಿನವ್ರು ಮಾಡಲಿ, ಅಲ್ಲಿಂದ ನಾವು ಹೇಳ್ತೀನಿ. ಅದು ಇದು ಯತ್ನಾಳ್ ಅವ್ರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸೂರ್ಯ ಬದಲಾವಣೆ ಆದ ಹಿನ್ನೆಲೆಯಲ್ಲಿ, ಅಂದರೆ ಸಂಕ್ರಾಂತಿ ಬದಲಾವಣೆ, ರಾಜ್ಯಾಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಕೂಡ ಸನ್ನಿಹಿತ ಆಗಿದೆ ಅಂತ ಹೇಳ್ತಾರೆ. ಜೊತೆಗೆ ವಿಜೇಂದ್ರ ಕೂಡ ಒಂದು ಟಕ್ಕರನ್ನು ಕೊಟ್ಟಿರುವಂಥದ್ದು, ಕೌಂಟರ್ ಕೊಟ್ಟಿರುವಂಥದ್ದು. ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರೆ ಓಡಾಡ ಕಷ್ಟ ಅಂತ ಏನು ಹೇಳಿದ್ದಾರೆ, ನನಗೆ ಆ ರೀತಿ ಹೇಳಿ ಅವರೋಡ ಕಷ್ಟ ಅಂತ ಹೇಳೋ ಮೂಲಕ ಒಂದು ಕೌಂಟರ್ ಕೊಟ್ಟಿರೋ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಸರ್, ಅಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ DK ಶಿವಕುಮಾರ್ ಅಂದರೆ ವಿರುದ್ಧ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಪಕ್ಷದಲ್ಲಿ ಆಗ್ತಾ ಚರ್ಚೆ, ನಿಮ್ಗೆ ಏನು ಅನಿಸುತ್ತೆ ಸರ್? ಏನು ನೋಡ್ಬೇಕು, ನಮಗೇನು ಕೊಡ್ತಾರೆ? ಕಾಂಗ್ರೆಸ್ ನಮಗೇನು ಕೊಡ್ತೀರಿ? BJPದೇ ಗುರ್ತಿಲ್ಲ, ಕಾಂಗ್ರೆಸ್ದೇನು ಗುರ್ತಿರ್ತೈತೆ? ವಿಜೇಂದ್ರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ಈ ರೀತಿ ವಿಜೇಂದ್ರ ಇದು ಯಡಿಯೂರಪ್ಪ ವಿರುದ್ಧ ಎಲ್ಲ ಮಾತಾಡಿದ್ರೆ ರಾಜ್ಯಾದ್ಯಂತ ಹೊರಡಕ್ಕೆ ಕಷ್ಟ ಆಗುತ್ತೆ, ಅವ್ರು ಬೆಂಬಲಿಗರಿದ್ದಾರಂತೆ. ಏನು ಹೊಡಿತಾರತ್ತೇನ್ರಿ? ವಿಜೇಂದ್ರ ಹೊಡೆಸ್ತಂತ್ರಿ. ಅಲ್ಲೇ ಶಿಕಾರ್ಪುರ್ನಾಗ ಮಾತಾಡಲ್ರಿ, ಎಲ್ಲ ಕರ್ನಾಟಕದಾಗ ಮಾತಾಡೋಕೆ ಆಗೋದಿಲ್ಲ. ಹಾಂ, ಇದೇನು ಗುಂಡಾರಾಜ್ಯ ಇಲ್ಲ, ಬಿಹಾರ ಅಲ್ಲ. ನೋಡ್ತೀನಿ, ಜನ ಕಾರ್ಯಕರ್ತರು ಹೊಡಿತಾರೆ. ಯಾಕೆ ಹೊಡಿತಾರೆ? ಪ್ರಾಮಾಣಿಕರು ಒಳ್ಳೆ ರಾಜಕಾರಣಿ ಇದ್ರು ಹೊಡಿತಾರೆ. ಎಲ್ಲರಿಗೂ ಹೊಡಿತಾರನ್ರಿ? ಎಲ್ಲರೂ ಕೂಡ ಏನಿದ್ರು ಹೈಕಮಾಂಡ್ ಹತ್ರ ಹೋಗಿ ಪದೇ ಪದೇ ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ಕಾರ್ಯಕರ್ತರು ಎಲ್ಲ ರೊಚ್ಚಿಗೆಳ್ತಾರೆ ನೋಡಿ. ಏನೋ ಒಬ್ಬನೇ ಕಟ್ಟಿರಲ್ರಿ BJP, ಬರೀ ಕಾಲಿಗೆ ಚಕ್ರ. ಎಲ್ಲರೂ ಚಕ್ರ ಮ್ಯಾಗೆ ಅಡ್ಡಾಡ್ಯಾರ, ದ್ವಿಚಕ್ರ ಮ್ಯಾಗೆ ಅಡ್ಡಾಡ್ಯಾರ. BJP ಕಟ್ಟದವರು ಯತ್ನಾಳು, ಅನಂತಕುಮಾರು, ಬಸವರಾಜ ಪಾಟೀಲ್, ಶ್ರೀಡಮ್ಮು, ಭಾಳ ಮಂದಿ ಅದಾರ BJP ಕಟ್ಟದವ್ರು. ಅವ್ರೊಬ್ಬರೇ ಕಟ್ಟಿಲ್ಲ. ಒಬ್ಬರೇ ಕಟ್ಟಿದ್ರು ಒಂದೇ ಓಟ್ ಬೀಳ್ತದೆ. ಎಲ್ಲರೂ ಕಟ್ಟಿದ್ದಕ್ಕೆ 104 MLA ಬಂದವು. ಸರ್, ಈಗ ಜನವರಿ 15 ನಂತರ ಸಂಕ್ರಾಂತಿ ಬದಲಾವಣೆ, ಪಥ ಬದಲಾವಣೆ, ಮತ್ತೇನೋ ಏನಾದರೂ BJPಯಲ್ಲಿ ಪಥ ಬದಲಾವಣೆ ಆಗುತ್ತಾ? ಏನು ನೋಡ್ಬೇಕ್ರಪ್ಪ, ಮ್ಯಾಗಿನವ್ರು ಏನು ತಲೆಗಿಟ್ಕೊಂಡ್ರೆ ಯಾರಿಗೆ ಗೊತ್ತು. ಸರ್, ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧಪಟ್ಟಂತೆ ಈಗ ಏನು ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿ ಉಸ್ತುವಾರಿ ಹೊತ್ತರು ಬರ್ತಾ ಇದ್ದಾರೆ. ಸೊ ನೀವು ರಾಜ್ಯಾಧ್ಯಕ್ಷರ ಸ್ಥಾನ ಸಂಬಂಧಪಟ್ಟಂತೆ ನಿಮ್ಮ ಕ್ಯಾಂಪಿಂದ ಏನಾದರೂ ಕ್ಯಾಂಡಿಡೇಟ್ ಆಗ್ತೀರಾ? ನೋಡ್ರಿ, ನಾವು ಹೈಕಮಾಂಡ್ ಏನು ಹೇಳ್ತೈತೆ ಹಂಗೆ ಕೇಳ್ತೀವಿ. ಹೈಕಮಾಂಡ್ ನಿರ್ಣಯ ತೊಗೋಬೇಕು. ನಮ್ದು ಎಲ್ಲರದು ಒಂದೇ ಅಭಿಮತ ಐತಿ. ಯಾವ ರೀತಿ ರಾಜ್ಯದಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು. ಆ ಯುಗ ಆ ಕಡೆ ಏನು ಸೂರ್ಯನ ಇವತ್ತು ಬದಲಾವಣೆ ಆಗೈತಿ, ಹಂಗೆ ಬದಲಾವಣೆ ಪರ್ವಕಾಲ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗುತ್ತೆ ಅಂತ ಅನ್ಸುತ್ತಾ? ಆಗಲೇಬೇಕು. ನೀವು ಹೇಳಿದ ಜನವರಿ 15 ನಂತರ ಹೊಸ ರಾಜ್ಯಾಧ್ಯಕ್ಷ ಸಂಬಂಧಪಟ್ಟಂತೆ ಒಂದಷ್ಟು ಚಾಲನೆ ಸಿಗುತ್ತೆ ಅಂತ. ಸಿಗುತ್ತಾ? ಏನು ನೋಡೋಣ್ರಿ, ಏನೇನು ಮಾಡ್ತಾನೆ ಮ್ಯಾಗಿನ ಹೈಕಮಾಂಡ್ ಅದವ್ರು. ಈಗ ಅವ್ರು ತಮಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಅಧ್ಯಕ್ಷನ ಮಾಡ್ಕೊಳಕತ್ತಾರೆ. ಜಿಲ್ಲಾ ಅಧ್ಯಕ್ಷನದು ಎಲ್ಲ ಬಹುಮತ ಮಾಡ್ಕೋಬೇಕಂತ ಪ್ರಯತ್ನ ನಡೆಸ್ಯಾರ. ಆದರೆ ಅಂತಿಮವಾಗಿ ಆ ಪಾರ್ಟಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಸರ್, ಈಗ ಎಲ್ಲೆಲ್ಲಿ ಬೇಕಲ್ಲಿ ಜಿಲ್ಲಾಧ್ಯಕ್ಷ ನೇಮಕ ಮಾಡಿ ಅವ್ರು ಬಹುಮತ ಬಂದರೆ ಮತ್ತೆ ನಿಮ್ಮ ಇದಕ್ಕೆ ಹಿನ್ನಡೆ ಆಗುತ್ತಲ್ವ? ನೋಡೋಣಲ್ರಿ, ಅದು ಬಹುಮತ ಗುಪ್ತ ಮತದಾನ ಇರ್ತದೆ. ಹಾಂ, ಓಪನ್ ಕೈ ಎತ್ತೋದು ಇರೋದಲ್ಲ. ಹಿಂಗೆ ನೀವು ಅಧ್ಯಕ್ಷರು, ನೀವು ಕುಮಾರ್ ಬಂಗಾರಪ್ಪ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದೆ, ನಿಜನಾ? ನಾವು ಎಲ್ಲರೂ ಕೂಡ ನಿರ್ಣಯ ಮಾಡ್ತೀವಿ. ಸ್ಪರ್ಧೆ ಮಾಡಬೇಕು ಅನ್ನೋ ಅನಿವಾರ್ಯತೆ ಬಂದ್ರೆ ಮಾಡ್ತೀವಿ. ಆದರೆ ಹೈಕಮಾಂಡ್ ಅಂತಿಮ ನಿರ್ಣಯ ಹೈಕಮಾಂಡ್ ತಿಳ್ಕೋಬೇಕು. ವಿಜಯೇಂದ್ರನಿಂದ ಪಕ್ಷಕ್ಕೆ ಲಾಭ ಇದೆಯೋ ಹಾನಿ ಇದೆಯೋ ಅನ್ನೋಂಥ ತಿಳ್ಕೊಂಡು ನಿರ್ಣಯ ಮಾಡಬೇಕು ಹೈಕಮಾಂಡ್. ಹೈಕಮಾಂಡ್ ತೀರ್ಮಾನ ಮಾಡುತ್ತಾ? ಅವು ಮಾಡ್ಬೇಕು ರೀ. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಕೇಳಬೇಕು. ಯುನಾನಿಮಸ್ ಆಗಬೇಕು ರಾಜ್ಯಾಧ್ಯಕ್ಷ ಅನ್ನೋದು ಒಂದು ಕಡೆ ಹೇಳ್ತಾರೆ. ಯುನಾನಿಮಸ್ ಆಗುವಂಥ ವ್ಯಕ್ತಿ ಇದ್ದರೆ ಆಗ್ತದೆ, ಇಲ್ಲಾಂದರೆ ಚುನಾವಣೆ ಆಗುತ್ತೆ. ನೀವು ಯಾರು ಬೇಕಾದ್ರೂ ಮಾಡಿ ಇವನ್ನ ಆರಿಸಿ ತೊಗೊಂಡು ಬಂದ್ರೆ ಅದಕ್ಕೆ ಚುನಾವಣೆ ಆಗ್ತದೆ. ಪ್ರಜಾತಂತ್ರ ಐತಿ, ಆಂತರಿಕ ಪಕ್ಷ BJP
ಕಾಂಗ್ರೆಸ್ ನಂಗೆ ಹಿಟ್ಲರ್ ಮಾದರಿಯ ಒಂದು ಸರ್ವಾಧಿಕಾರಿ ಇಲ್ಲ ಬಿ ಜೆ ಪಿ ಒಳಗೆ. ಇಲ್ಲಿ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರಿಗೆ ಗೌರವ ಕೊಡುವಂಥ ಇದು ಇದೆ. ನಮ್ಗೆ ವಿಶ್ವಾಸ ಇದೆ. ನಮ್ಮನ್ನೆಲ್ಲ ವಿಶ್ವಾಸ ತೊಗೊಂಡೇ ಮುಂದಿನ ರಾಜ್ಯಾಧ್ಯಕ್ಷ ಆಗ್ತದೆ. ಅಂದರೆ ಏಕಾಏಕಿ ದಿಲ್ಲಿದಿಂದ ಘೋಷಣೆ ಆಗೋದಿಲ್ಲ. ಸರ್ ಅಂದರೆ ಅವ್ರು ಹೇಳ್ತಾರೆ ನೀವು ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಪದೇ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು ಸುಮ್ಮನೆ ಇರೋಲ್ಲ ಅಂತ ಹೇಳೋ ಮೂಲಕ ನಿಮಗೂ ನೇರವಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಅಥವಾ ನಿಮಗೂ ಕೂಡ ಹೇಳಿದ ರೀತಿಯಲ್ಲಿ ಕೂಡ ಏನು ಮತ್ತೆ ಹೇಳ್ತೀರ ಮಾಧ್ಯಮದವ್ರು ನನಗೆ ಹೇಳಿ ನೋಡ್ಲಿ ಅವ ಅಡ್ಡಾಡೋದು ಕಠಿಣ ಆಗ್ತದೆ. ನನಗೇನಾರು ಅದನ್ನು ಅಂದರೆ ಅವ ಕರ್ನಾಟಕ ಅಡ್ಡಾಡೋದು ಕಠಿಣ ಆಗ್ತದೆ. ನಮಗೇನು ಇಲ್ಲ ಅಂದರೆ ನಾವೇನು ಹಿಂಗೆ ಹಿಂದಿನ ಭಾಗಲ್ಲಿ ಅಧ್ಯಕ್ಷ ಆದವರು, ಹಿಂದಿನ ಭಾಗಲ್ಲಿ MLA ರಾಜ್ಯಸಭಾ ಆದವರು ಅಲ್ಲ, ಜನರ ಪ್ರೀತಿಯಿಂದ ಆದವರು ಇದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಜನವರಿ ನಂತರ ನೋಡಿ ಹೊಸ ಅಧ್ಯಕ್ಷರು ಅಂತ ಹೇಳಿದ್ದು ನೀವು ನಮಗೆ ನಿಜ. ಜನವರಿ ಈಗ ಚಾಲು ಆಗೈತೆ ರೀ. ಈಗ ಸೂರ್ಯ ತಂದು ಉತ್ತರ ದಿಕ್ಕಿಗೆ ಈಗ ಪ್ರಾರಂಭ ಮಾಡೋಣ. ಇನ್ನು ಎಲ್ಲ ಎರ್ಕೋತ ಹೋಗೋದು, ಲಪುಟ್ರದೆಲ್ಲ ಇಳ್ಕೋತ ಹೋಗೋದು. ಇಳಿತಾ ಲಪುಟ್ರದ್ದು ಇಳಿಯಬೇಕು, ಇಲ್ಕಾದ್ರೆ ಪಕ್ಷ ಉಳಿದಿಲ್ಲ. ಸರಿ, ಎಲ್ಲ ಜಿಲ್ಲೆ ಇಲ್ಕಂದ್ರೆ DK ಶಿವಕುಮಾರ್ ಮನ್ಯಾಗ ಚಹಾ ಕೊಡ್ಕೋತ ಕುಂಟಿರ್ತಾರೆ. ಯಾರು ಯಾರು ಅದಾರ DK ಶಿವಕುಮಾರ್. ಕರ್ನಾಟಕದಾಗ BJP ಒಳಗೆ ಒಬ್ಬ DK ಶಿವಕುಮಾರ್, ಕಾಂಗ್ರೆಸ್ನಾಗ ಒಬ್ಬ DK ಶಿವಕುಮಾರ್. ಯಾರು ಅದಾರ ನೀವೇ ಊಹೆ ಮಾಡ್ಕೊಂಡು ತರ್ಕಬದ್ಧವಾಗಿ ಅರ್ಧ ತಾಸದ ಒಂದು ಕಾರ್ಯಕ್ರಮ ಮಾಡಿರಿ. ಯಾರಾಗಿರ್ಬೋದು, ಯತ್ನಾಳ್ ಹೇಳಿದ ಹಾಗೆ DK ಶಿವಕುಮಾರು, ರಮೇಶ್ ಜಾರಕಿಹೊಳಿ ಅವ್ರನ್ನ ಪಂದಿಸೋದು ಅವೆಲ್ಲ ನಡೀದಿಲ್ಲ. ಇಲ್ಲಿ ಯಾರು ಅಂಜುಗಿರೇಕಿಗಳೆಲ್ಲ ಅಂಜುವ ಕುಳಗಳಲ್ಲ ನಾವಂತೂ ಉತ್ತರ ಕರ್ನಾಟಕದವ್ರು ಇದ್ದೀವಿ. ಇಂಥ ರಗಡ ಮಂದಿ ನೋಡಿ ಹೋಗಿ ನಾವು. ಸರ್, ನನ್ನೊಂದು ಪ್ರಶ್ನೆ, ನೀವು ಪ್ರತಿ ಸರಿ ಅಧ್ಯಕ್ಷ ಬದಲಾವಣೆ ಅಧ್ಯಕ್ಷ ಬದಲಾವಣೆ ಆಗ್ತಾನೆ ಇಲ್ಲ, ಹೈಕಮಾಂಡ್ಗೆ ಅವ್ರಿಗೆ ದೂರು ಕೊಡ್ತಾರೆ, ನೀವು ಹೋಗಿದ್ರೆ ಹೈಕಮಾಂಡ್ ಪ್ರತಿ ಸಲ ಅಧ್ಯಕ್ಷ ಬದಲಾವಣೆ ಆಗ್ತದೆ. ನಾವು ಹೇಳ್ತೇವೆ, ನೀವು ಹೇಳ್ತೀರಿ. ಯತ್ನಾಳ್ ಶೀಘ್ರದಲ್ಲಿ ಉಚ್ಚಾಟನೆ ಅಂತ ನೀವು ಹೇಳ್ತೀರಿ. ನೀವು ಅದ್ಯಾಕೆ ಉಚ್ಚಾಟನೆ ಆಗಲಾಗಿತ್ತದ ನೀವು ಮಾಧ್ಯಮದಾಗ ಹೇಳ್ರಿ. ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ, ಯತ್ನಾಳ್ ತಲೆದಂಡ ಖಚಿತ. ನೀವು ಮಾಧ್ಯಮದವ್ರು ನೀವ್ರು ಹೇಳ್ರಿ, ಅವ್ರು ಹೇಳ್ರಿ, ಒಟ್ಟು ಹತ್ತಿರಲ್ಲ. ಇನ್ನೂ ತನಕ ಗಟ್ಟಿಯಾಗಿ BJPಗೆ ಇದಿಲ್ಲ. ಸರ್, ಈಗ ಕೊನೆ ಪ್ರಶ್ನೆ, ಸಂಕ್ರಾಂತಿ ಬದಲಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧಪಟ್ಟಂತೆ ಎಷ್ಟು ಬೇಗ ಆಗುತ್ತೆ ಅಥವಾ ನಿಮ್ಮ ಕಡೆಯಿಂದ ಏನು ಅದರ ಪ್ರಯತ್ನ ಇರುತ್ತೆ? ನಾವೇನು ಆಂತರಿಕವಾಗಿ ಕೂತು ಏನು ನಾವು ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನು ಯಾವುದೂ ಬಹಿರಂಗ ಪಡಿಸೋದಿಲ್ಲ. ಬರಲಿ, ಅದು ಅಧ್ಯಕ್ಷ ಚುನಾವಣೆ ಯಾವಾಗ ಹೇಳ್ತೀವಿ ನಾವು. ಬಟ್ ಸುಲಭ ಇಲ್ಲ. ಅದು ಬರಲಿ ಅದು ಚುನಾವಣೆ ಆಗಲಿ. ಜಿಲ್ಲಾಧ್ಯಕ್ಷ ಅವರೇ ನೇಮಕ ಮಾಡ್ತದೆ ಅಂತ ಹೇಳ್ತಾ ಇದ್ದೀರಾ ಎಲ್ಲನೂ ಕೂಡ. ಜಿಲ್ಲಾಧ್ಯಕ್ಷರು ಮಾಡಲಿ, ಏನೇನು ಮಾಡ್ತಾರೆ ಮಾಡಲಿ. ಮುಂದೆ 130 ತರಬೇಕಲ್ಲ. ಈ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನೋಡೋಣ ಎಷ್ಟು ತರ್ತಾನೆ. ಚುನಾವಣೆ ಜಿಲ್ಲಾ ಪಂಚಾಯತ್ ನೋಡೋಣಲ್ಲ, ಈ ಮ್ಯಾಗಿನವ್ರು ಮಾಡಲಿ, ಅಲ್ಲಿಂದ ನಾವು ಹೇಳ್ತೀನಿ. ಅದು ಇದು ಯತ್ನಾಳ್ ಅವ್ರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಸೂರ್ಯ ಬದಲಾವಣೆ ಆದ ಹಿನ್ನೆಲೆಯಲ್ಲಿ, ಅಂದರೆ ಸಂಕ್ರಾಂತಿ ಬದಲಾವಣೆ, ರಾಜ್ಯಾಧ್ಯಕ್ಷ ಬದಲಾವಣೆ ಸಂಬಂಧಪಟ್ಟಂತೆ ಕೂಡ ಸನ್ನಿಹಿತ ಆಗಿದೆ ಅಂತ ಹೇಳ್ತಾರೆ. ಜೊತೆಗೆ ವಿಜೇಂದ್ರ ಕೂಡ ಒಂದು ಟಕ್ಕರನ್ನು ಕೊಟ್ಟಿರುವಂಥದ್ದು, ಕೌಂಟರ್ ಕೊಟ್ಟಿರುವಂಥದ್ದು. ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರೆ ಓಡಾಡ ಕಷ್ಟ ಅಂತ ಏನು ಹೇಳಿದ್ದಾರೆ, ನನಗೆ ಆ ರೀತಿ ಹೇಳಿ ಅವ್ರ ಕಷ್ಟ ಅಂತ ಹೇಳುವ ಮೂಲಕ ಒಂದು ಕೌಂಟರ್ ಕೊಟ್ಟಿರೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು.